ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಕೇಸ್ಗಳು ಅವರ ಮೇಲೆ ದಾಖಲಾಗಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕಳಂಕಿತರಾಗಿ ದಸರಾ ಉದ್ಘಾಟನೆ ಮಾಡುವಂಥದ್ದು, ಕಳಂಕಿತರಾಗಿ ಮತ್ತೆ ಆ ಸೀಟಲ್ಲಿ ಮುಂದುವರಿಯುವಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಲ್ವಾ? ನಾವ್ಯಾರು ಹೇಳಿರುವಂಥದ್ದಲ್ಲ. ನಂಗೆ 62 ಕೋಟಿ ಬರಬೇಕು ಅಂದ್ರೆ ಇವತ್ತು ಹೆಂಗೆ ಬಿಟ್ಟರು 14 ಸೀಟು? 40 ವರ್ಷದ ರಾಜಕೀಯ ಜೀವನ ಅಂತ ಹೇಳ್ತಾನೆ ಇರ್ತಾರೆ. ನಿಷ್ಕಳಂಕಿತರಾಗಿ ಹೋಗಿ ರಾಜೀನಾಮೆ ಕೊಡಲಿ. ಸಾವರ್ಕರ್ ಅವರು ದನದ ಮಾಂಸವನ್ನು ತಿಂತಾ ಇದ್ರು. ಅವರು ಬ್ರಾಹ್ಮಣರಾಗಿದ್ದುಕೊಂಡು ಮಾಂಸ ಭಕ್ಷಣೆಯನ್ನು ಮಾಡ್ತಾ ಇದ್ರು. ಅವರು ಸಿದ್ಧಾಂತಕ್ಕೆ ಬದ್ಧರಾಗಿರಲಿಲ್ಲ. ದಿನೇಶ್ ಗುಂಡೂರಾವ್ ಅವರು ಈ ಜಿಲ್ಲೆಯ ಸಚಿವರಾಗಿ, ಅವರು ಒಂದು ಉಸ್ತುವಾರಿ ಸಚಿವರಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಫಸ್ಟ್ ಏನು ಮಾತಾಡಬೇಕು ಅನ್ನೋದು ಅವ್ರು ಸೆನ್ಸ್ ಇರಬೇಕು. ಯಾರೋ ನನಗೆ ಹೇಳ್ತಾ ಇದ್ರು ಅವರು ದನದ ಮಾಂಸ ತಿಂತಾ ಇದ್ರು ಅಂದರೆ ಹೇಳೋ ಅಂಥ ಫ್ಯಾಕ್ಟ್ಸ್ ಏನಿದೆ, ಫಿಗರ್ಸ್ ಏನಿದೆ, ಆ್ಯಸ್ ಎನ್ MLA, ಆ್ಯಸ್ ಅ ಮಿನಿಸ್ಟರ್ ನಾವು ಮಾತಾಡೋವಂಥ ಮಾತಿಗೆ ಪೂರಕವಾದಂಥ ದಾಖಲೆಗಳಿರ್ಬೇಕು. ನಾಳೆ ಇವ್ರ ಮೇಲೆ ನಾವು ಮೊಕದ್ದಮೆಯನ್ನು ಕೊಡಿದ್ರೆ ಏನು ದಾಖಲೆ ಕೊಡ್ತಾರೆ? ಯಾರೋ ಹೇಳ್ತಿದ್ರು ಅಂದರೆ ಆ ಮಾತಿನ ಅರ್ಥ ಏನು? ಸಾಮಾನ್ಯ ಕಾರ್ಯಕರ್ತ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಬಟ್ಟೇಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯುವ ಮೋರ್ಚಾದಲ್ಲಿ ಜಿಲ್ಲಾಧ್ಯಕ್ಷರಾಗಿ 2 ಅವಧಿಗೆ ಕೆಲಸ ಮಾಡಿದಂಥ ಕಿಶೋರಣ್ಣವ್ರಿಗೂ ಇವತ್ತು ಪಾರ್ಟಿ ಗುರುತಿಸಿ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಪ್ರಧಾನಮಂತ್ರಿ ಮಾಡುವಂಥ ಶಕ್ತಿ ಇರುವಂಥ ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡಿದಂಥವ್ರು ಯುವ ಮೋರ್ಚಾ ಹುಡುಗರಿಗೆ ಬೆಂಬಲವನ್ನು ಕೊಟ್ಟಂಥ ಕಿಶೋರಣ್ಣವ್ರಿಗೆ ಮೊದಲನೇ ಬಾರಿ ಅವಕಾಶ ಕೊಟ್ಟು ವಿಧಾನಸೌಧ 100ಕ್ಕೆ 100 ಹತ್ತಾರೆ. ಈ ಎಲೆಕ್ಷನ್ ಗೆಲ್ತೀವಿ. ಗೆದ್ದು ಅವರು ಮತ್ತೊಮ್ಮೆ ಎಲ್ಲ ಯುವಕರ ಪರವಾಗಿ ದಕ್ಷಿಣ ಕನ್ನಡದ ಎಲ್ಲ ಶೋಷಿತ, ದಲಿತ, ಹಿಂದುಳಿದ ಮತ್ತು ಎಲ್ಲ ಸಮಾಜಗಳನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಇದೀಗ ನಮ್ಮ ಜೊತೆಗೆ ದೊಡ್ಡಬಳ್ಳಾಪುರದ ಶಾಸಕರು, ಅದೇ ರೀತಿ ಯುವ ಮೋರ್ಚಾದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಧೀರಜ್ ಮುನಿರಾಜ್ ಅವರಿದ್ದಾರೆ. ಧೀರಜ್ ಮುನಿರಾಜ್ ಅವರೇ, ಮೊದಲನೇದಾಗಿ ಕರಾವಳಿಗೆ ಬಂದಿದ್ದೀರಿ. ಏನು ಅನ್ನಿಸ್ತಾ ಇದೆ ಕರಾವಳಿ ಬಗ್ಗೆ? ಇಲ್ಲ, ನಮ್ಮ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರು ನಂದನ್ ಅವರು ಮತ್ತು ಇಡೀ ಜಿಲ್ಲೆಯ ಯುವ ಮೋರ್ಚಾ ತಂಡ ಮತ್ತು ಎಲ್ಲ ಮಂಡಲಗಳ ಯುವ ಮೋರ್ಚಾ ತಂಡಗಳು ಸದಸ್ಯತ್ವದ ಅಭಿಯಾನದ ಅಂಗವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬಂದಿದ್ದೀವಿ. ನಿನ್ನೆಲ್ಲ ಮೈಸೂರು ಜಿಲ್ಲೆ ಆಯಿತು. ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಇವತ್ತು ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಇಡೀ ತಂಡ ಉತ್ಸಾಹದಿಂದ, ಇಲ್ಲೇನೋ ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಕಲಿಬೇಕು ದಕ್ಷಿಣ ಕನ್ನಡಕ್ಕೆ ಬಂದು ಅಂತ ನಮ್ಮ ಪಾರ್ಟಿಯಲ್ಲಿ ಏನೋ ಒಂದು ವಾಕ್ಯ ಇದೆ. ಅದೇ ರೀತಿಯಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿ ಎಲ್ಲ ಯುವಕರು, ಯುವ ಮೋರ್ಚಾ ಸದಸ್ಯರು, ಯುವ ಮೋರ್ಚಾ ಕಾರ್ಯಕರ್ತರು ಇವತ್ತು ಭಾಗವಹಿಸ್ತಾ ಇದ್ದಾರೆ ಸರ್. ಇದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಗರಣದ ಮೇಲೆ ಹಗರಣ, ವಾಲ್ಮೀಕಿ ಹಗರಣ ಆಯಿತು, ಮೂಡ ಹಗರಣ ಆಯಿತು. ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಕೇಸ್ಗಳು ಅವರ ಮೇಲೆ ದಾಖಲಾಗಿರುವಂಥದ್ದು. ಇದರ ಕುರಿತಂತೆ ಏನು ಹೇಳಲಿಕ್ಕೆ ಇಚ್ಛೆ? ಸರ್, ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕೇಸ್ ದಾಖಲಾಗಿದೆ, FIR ಆಗಿದೆ. ED ಅವರು ಸುಮೋಟೋ ಕೇಸ್ ತೊಗೊಂಡಿದ್ದಾರೆ. ED ಅವರು ಸ್ನೇಹಮಯಿ ಅವ್ರನ್ನೂ ಸಹ ವಿಚಾರಣೆಗೆ ಕರೆದಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕಳಂಕಿತರಾಗಿ ದಸರಾ ಉದ್ಘಾಟನೆ ಮಾಡುವಂಥದ್ದು, ಕಳಂಕಿತರಾಗಿ ಮತ್ತೆ ಆ ಸೀಟಲ್ಲಿ ಮುಂದುವರಿಯುವಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಲ್ವಾ? ನೈತಿಕವಾಗಿ, ರಾಜಕೀಯವಾಗಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾವ ರೀತಿಯಲ್ಲಿ ಅವರೇ ಆಡಿದಂಥ ಮಾತುಗಳು, ಹಿಂದೆ ಯಡಿಯೂರಪ್ಪಾಜಿ ಅವ್ರ ಮೇಲೆ ಕೇಸ್ ಆದಾಗ ಅವರೇ ಆಡಿದಂಥ ಮಾತುಗಳು ಯಾವ ರೀತಿ ಇದ್ದಾವೆ ಅಂತ ಮತ್ತೊಮ್ಮೆ ಅವರು ಅದನ್ನು ಪುನರ್ ಉಚ್ಚರಿಸಿ ಅದನ್ನು ನೋಡಬೇಕಾಗತ್ತೆ. ಮತ್ತು ನೈತಿಕ ಹೊಣೆಯನ್ನು ಹೊತ್ತು ಏನಿದೆ, ಏನು ತನಿಖೆ ಆಗಬೇಕು, ತನಿಖೆಗೆ ಅವರು ಹಾಜರಾಗಬೇಕು. ರಾಜೀನಾಮೆಯನ್ನು ಕೊಟ್ಟು he should not go to this investigation as CM Siddaramaiah. He should go only as Siddaramaiah. CM Siddaramaiah ಅಂತ ಇವತ್ತೇನು ನಾವು ಅವ್ರನ್ನ ಹೇಳ್ತೀವಿ, ಅವ್ರು CM ಆಗಿ ಹೋಗಬಾರ್ದು. ಓನ್ಲಿ ಸಿದ್ದರಾಮಯ್ಯನವರಾಗಿ ಹೋಗಿ ಈ ತನಿಖೆಯನ್ನು ಎದುರಿಸಿ ಅದು ಏನು ಬರ್ತದೆ ಸತ್ಯಾಸತ್ಯತೆ ಗೊತ್ತಾಗೇ ಆಗುತ್ತೆ. ಅವರು ತೊಗೊಂಡಿದ್ರೆ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂದರೆ ತೊಗೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಈಗ ಅವ್ರ ಪತ್ನಿಯವರು ಲೆಟ್ರ್ ಬರೆದು ವಾಪಸ್ ಅದನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಈಗ ಮುಗ್ದೋಯ್ತಲ್ಲ ಇಶ್ಯೂ ಅಂತ. ಎಲ್ಲ ಕಡೆ ಎಲ್ಲರೂ ನೀವು ಕದ್ದುಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ ಅಂದರೆ ನಿಮ್ಮನ್ನು ಬಿಟ್ಬಿಡ್ತಾರ? ಕಳ್ಳನೇ. ಕಳ್ಳ ಕದ್ದ ಅಂದರೆ ವಾಪಸ್ ಕೊಟ್ಬಿಡ್ತಾನೆ. ಎಲ್ಲ ಕಡೆ ರಿಕವರಿ ಮಾಡ್ತಾರೆ ಪೊಲೀಸವರು. ಕದ್ದಿರೋ ಅಂಥದ್ದನ್ನು ಪೊಲೀಸವರು ರಿಕವರಿ ಮಾಡ್ತಾರೆ. ಇವಾಗ ED ನೀವು ಹೇಳಿದ್ರಿ ವಾಲ್ಮೀಕಿ ಹಗರಣದಲ್ಲಿ ಲ್ಯಾಂಬೋಗಿನಿ ಕಾರ್ ಪರ್ಚೇಸ್ ಮಾಡಿದ್ರು ಅವರು. ಆ ಲ್ಯಾಂಬೋಗಿನಿ ಕಾರ್ ವಾಪಸ್ ಕೊಟ್ಟು ದುಡ್ಡನ್ನು ರಿಕವರಿ ಮಾಡಿದ್ದಾರೆ. ಹಂಗಂದ್ರೆ ಅವ್ರನ್ನ ಬಿಟ್ಬಿಡ್ಬೇಕಾ? ಈಗ ಜಮೀನು ಪರ್ಚೇಸ್ ಮಾಡಿದರು. ಆ ಜಮೀನನ್ನು ಅಮೌಂಟನ್ನು ರಿಕವರಿ ಮಾಡಿದ್ದಾರೆ. ಹಂಗಂತ ಬಿಡೋಕ್ಕಾಗತ್ತಾ? ಸರ್ಕಾರಿ ಯಂತ್ರದಲ್ಲಿ ಪೊಲೀಸವರಾಗ್ಬೋದು, ಅಥವಾ ಲೋಕಾಯುಕ್ತ ಆಗ್ಬೋದು, ಅಥವಾ ED ಆಗ್ಬೋದು, ಅಥವಾ CBI ಆಗ್ಬೋದು, ಅವ್ರು ರಿಕವರಿ ಮಾಡೋಬೋದು. ನಾವೇ ಕೊಟ್ಬಿಡೋಣ, ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ತಪ್ಪೇ. ಕಳ್ಳತನ ಮಾಡಿರೋರು ಕಳ್ಳರೆ. ದಯವಿಟ್ಟು ಅವರು ಈ ಒಂದು ತನಿಖೆಯಲ್ಲಿ ಸತ್ಯಾಸತ್ಯತೆ ಏನಿದೆ, ಯಾವಾಗ ಡಿನೋಟಿಫೈ ಆಯಿತು, ಡಿನೋಟಿಫೈ ಆದಾಗ ಇವ್ರು ಏನು ಮಾಡಿದ್ರು, ಹೆಂಗಾಯಿತು, 14 ಸೈಟ್ ಯಾಕೆ ಬಂತು, 62 ಕೋಟಿ ಅಂತ ಅವರೇ ಕೇಳಿದ್ರು. ನಾವ್ಯಾರು ಹೇಳಿರುವಂಥದ್ದಲ್ಲ. ನಂಗೆ 62 ಕೋಟಿ ಬರಬೇಕು ಅಂದ್ರೆ ಇವತ್ತು ಹೆಂಗೆ ಬಿಟ್ಟರು 14 ಸೈಟು? ಹಾಗಾಗಿ ಸಿದ್ದರಾಮಯ್ಯನವರು ತುಂಬ 40 ವರ್ಷದ ರಾಜಕೀಯ ಜೀವನ ಅಂತ ಹೇಳ್ತಾನೆ ಇರ್ತಾರೆ. ನಿಷ್ಕಳಂಕಿತರಾಗಿ ಹೋಗಿ ರಾಜೀನಾಮೆ ಕೊಡಲಿ. ನಾವೇನು ಹೇಳ್ತಾ ಇದ್ದೀವಿ, BJP ಅವರು ನಮ್ಮ ಪಾದಯಾತ್ರೆ, ನಮ್ಮ ಹೋರಾಟದ ಕಾರಣದಿಂದ
ವಿಧಾನಸೌಧದಲ್ಲೇ ವಿಧಾನಸಭೆಯಲ್ಲೇ ನಾವು ಮಲಗಿ ಈ ಹೋರಾಟವನ್ನು ಶುರು ಮಾಡಿದ್ದು. ಪಾದಯಾತ್ರೆ ಮುಖಾಂತರ ಮೈಸೂರಿಗೆ ಹೋದ್ವಿ. ಇವತ್ತು ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಕೊಡಿಸಿದ್ದೀವಿ. ನೆಕ್ಸ್ಟು ಸಿದ್ದರಾಮಯ್ಯನವ್ರನ್ನ ಶಿಕ್ಷೆಯನ್ನು ಸಹ ಈ ಒಂದು ತಪ್ಪಿಗೆ ಏನೆಲ್ಲ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರವಾಗಿ, ಏನು ಸಂವಿಧಾನ ಅಂತ ಮಾತಾಡ್ತಾರೆ, ಸಂವಿಧಾನದ ಅಡಿಯಲ್ಲಿ ನಮ್ಮ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು. ಆಗೋವರೆಗೂ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಮುಂದುವರಿಯುತ್ತೆ. ಇದರ ಜೊತೆಗೆ ದಕ್ಷಿಣ ಕನ್ನಡದ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಗಾಂಧಿಯವರ ಕಾರ್ಯಕ್ರಮದಲ್ಲಿ, ಗಾಂಧಿ ಜಯಂತಿ ದಿವಸದ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಾವರ್ಕರ್ ಅವರು ದನದ ಮಾಂಸವನ್ನು ತಿಂತಾಯಿದ್ರು, ಅವರು ಬ್ರಾಹ್ಮಣರಾಗಿದ್ದುಕೊಂಡು ಮಾಂಸ ಭಕ್ಷಣೆಯನ್ನು ಮಾಡ್ತಾಯಿದ್ರು, ಅವರು ಸಿದ್ಧಾಂತಕ್ಕೆ ಬದ್ಧರಾಗಿರಲಿಲ್ಲ ಅನ್ನುವಂಥ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಇದರ ಜೊತೆಗೆ ಅವರು ಇನ್ನೊಂದು ಆಶ್ಚರ್ಯಕರವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಏನು ವೈನ್ ಕುಡಿತಾಯಿದ್ರು, ಇದು ಹಂದಿ ಮಾಂಸ ತಿಂತಾಯಿದ್ರು ಅನ್ನೋದನ್ನು ಕೂಡ ಅವರು ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಈ ಕುರಿತಂತೆ ಏನು ಹೇಳ್ತೀವಿ ಸರ್? ಒಂದು, ದಿನೇಶ್ ಗುಂಡೂರಾವ್ ಅವರು ಈ ಜಿಲ್ಲೆಯ ಸಚಿವರಾಗಿ, ಅವರು ಒಂದು ಉಸ್ತುವಾರಿ ಸಚಿವರಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಫಸ್ಟ್ ಏನು ಮಾತಾಡಬೇಕು ಅನ್ನೋ ಒಂದು ಅವ್ರ ಸೆನ್ಸ್ ಇರಬೇಕು. ಯಾರೋ ನನಗೆ ಹೇಳ್ತಾ ಇದ್ರು ಅವರು ದನದ ಮಾಂಸ ತಿಂತಾಯಿದ್ರು ಅಂದರೆ ಹೇಳೋ ಅಂಥ ಫ್ಯಾಕ್ಟ್ಸ್ ಏನಿದೆ, ಫಿಗರ್ಸ್ ಏನಿದೆ, ಆ್ಯಸ್ ಎನ್ MLA, ಆ್ಯಸ್ ಅ ಮಿನಿಸ್ಟರ್ ನಾವು ಮಾತಾಡೋ ಅಂಥ ಮಾತಿಗೆ ಪೂರಕವಾದಂಥ ದಾಖಲೆಗಳಿರಬೇಕು. ಇವಾಗ ನಾಳೆ ಇವ್ರ ಮೇಲೆ ನಾವು ಮೊಕದ್ದಮೆಯನ್ನು ಕೊಡಿದ್ರೆ ಏನು ದಾಖಲೆ ಕೊಡ್ತಾರೆ? ಯಾರೋ ಹೇಳ್ತಿದ್ರು ಅಂದರೆ ಆ ಮಾತಿನ ಅರ್ಥ ಏನೋ? ಅವ್ರ ಭಾಷಣವನ್ನು ನಾನು ಕೇಳಿಸ್ಕೊಂಡೆ, ಯಾರೋ ನನಗೆ ಹೇಳ್ತಿದ್ರು ಅವ್ರು ದನದ ಮಾಂಸ ತಿಂತಿದ್ರು. ಈ ರೀತಿ ವೇಗ್ ಸ್ಟೇಟ್ಮೆಂಟ್ಸು, ಗಾಳಿಯಲ್ಲಿ ಗುಂಡೊಡೆಯುವಂಥ ಬುದ್ಧಿಯನ್ನು ಕಾಂಗ್ರೆಸ್ ಬಿಡಬೇಕು. ಏನು ಕಮ್ಯುನಲ್ ವೈಲೆನ್ಸ್ ಮಾಡೋ ಅಂಥದ್ದಕ್ಕೆ ಇವ್ರು ಏನು ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಜಿನ್ನಾ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ಹಂಗಂತ ಜಿನ್ನಾ ಅವ್ರ ಬಗ್ಗೆ ಅವ್ರು ಮಾತಾಡಿರೋದಕ್ಕೆ ಏನಾದರೂ ಪುರಾವೆ ಇದೆಯಾ ಅಂತ ನಾವು ಕೇಳ್ಬೋದು. ಬಟ್ ಇದು ಲೋಕರೂಢಿಯಾಗಿ ಸಾವರ್ಕರ್ ಅವರಂಥವ್ರ ಬಗ್ಗೆ, ಗಾಂಧೀಜಿಯವ್ರ ಬಗ್ಗೆ ಇವ್ರು ಮಾತಾಡೋಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ನಾವೇನಾದರೂ ಮಾತಾಡಿದ್ರೆ ಗಾಂಧಿ ವಿರೋಧಿಗಳು ಇವರು ಅಂತ ಹೇಳಿ ಯಾವ ರೀತಿ ಬಿಂಬಿಸ್ತಾರೆ ಅಂತ ನೀವೆಲ್ಲ ನೋಡಿದ್ದೀರಾ. ಇವರೇನಾದರೂ ಮಾತಾಡೋವಾಗ ಅವರು ಒಂದು ಸೌಜನ್ಯತೆ ಇರಬೇಕು ಮತ್ತು ಏನು ಮಾತಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾದಂಥ ದಾಖಲೆಗಳಿದೆಯಾ, ಪುರಾವೆಗಳಿದೆಯಾ ಅಂತ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಇವಾಗ ಗಾಂಧೀಜಿಯವ್ರ ವಿರುದ್ಧವಾಗಿ ಯಾವುದೋ ಬುಕ್ ಇದೆ ಅಂತ ಹೇಳಿ ಅದನ್ನು ಮಾತಾಡಿದ್ವಿ ಅಂದರೆ ಯಾರಾದರೂ ಸುಮ್ಮನೆ ಇರ್ತಾರಾ? ಇವ್ರ ಬುಕ್ ಇಲ್ಲ, ಇನ್ನೊಂದಿಲ್ಲ, ಸುಮ್ಮನೆ ವೀರ ಸಾವರ್ಕರ್ ಅವ್ರ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಈ ರೀತಿ ಹಗುರವಾದಂಥ ಸ್ಟೇಟ್ಮೆಂಟ್ಸ್ ಮಾಡೋದನ್ನು ಕಾಂಗ್ರೆಸ್ ಅವರು ಬಿಡಬೇಕು. ಕೋಮುಗಳ ಮಧ್ಯೆ ಕೋಮು ಗಲಭೆ ಉಂಟು ಮಾಡೋವಂಥ ಕೆಲಸವನ್ನು ಇವರು ಬಿಡಬೇಕು. ಒಂದು ಕೋಮನ್ನು ಇನ್ನೊಂದು ಕೋಮು ವಿರುದ್ಧವಾಗಿ ಎತ್ತುಗಟ್ಟಿ ಓಲೈಕೆ ರಾಜಕಾರಣ ಮಾಡೋದನ್ನು ಇವರು ಬಿಡಬೇಕು. ಕೊನೆಯದಾಗಿ, ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಬಟ್ಟೇಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಳೆದ ಅನೇಕ ಚುನಾವಣೆಗಳಲ್ಲಿ ಪುತ್ತೂರಿನಲ್ಲಿ ಅವರು ಏನು ಆಕಾಂಕ್ಷಿಯಾಗಿದ್ದರು, ಆದರೆ ಅನೇಕ ಬಾರಿ ಅವರಿಗೆ ಟಿಕೆಟ್ ನಿರಾಕರಣೆ ಆಗಿತ್ತು. ಆದರೆ ಅವರು ಎಲ್ಲ ಸಂದರ್ಭದಲ್ಲೂ ಪಾರ್ಟಿ ಜೊತೆಗಿದ್ದರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಈಗ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ? ಒಂದು, ನಮಗೆ ಸಂತೋಷ ಆಗುವಂಥ ವಿಷಯ, ಈಗ ನಮ್ಮ ಭರತ್ ಶೆಟ್ಟರು ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿದ್ದರು, ಅವರು ಶಾಸಕರಾಗಿದ್ದಾರೆ. ಹರೀಶ್ ಪೂಂಜಾ ಅವರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿದ್ದರು, ಅವರು ಶಾಸಕರಾಗಿದ್ದಾರೆ. ಯುವ ಮೋರ್ಚಾದಲ್ಲಿ ಜಿಲ್ಲಾಧ್ಯಕ್ಷರಾಗಿ 2 ಅವಧಿ ಕೆಲಸ ಮಾಡಿದಂಥ ಕಿಶೋರಣ್ಣವ್ರಿಗೂ ಇವತ್ತು ಪಾರ್ಟಿ ಗುರುತಿಸಿ ಪಾರ್ಟಿ ಸಂಘಟನೆಯನ್ನು ಬೇಸ್ ಮಟ್ಟದಿಂದ, ಬೂತ್ ಮಟ್ಟದಿಂದ ಯಾರು ಬಲಪಡಿಸಿದ್ರು ಅವ್ರಿಗೆ ಸಹಕಾರ ಕೊಡುವಂಥ ಏಕೈಕ ಪಕ್ಷ. ಮತ್ತೊಮ್ಮೆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಪ್ರಧಾನಮಂತ್ರಿ ಮಾಡುವಂಥ ಶಕ್ತಿ ಇರುವಂಥ ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಬೂತ್ ಮಟ್ಟದ ಸಾಮಾನ್ಯ ಕಾರ್ಯಕರ್ತರನ್ನು MLC MLA ಆಗಿ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಸಾಮಾನ್ಯರ ಸಮಸ್ಯೆಯನ್ನು ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡುವಂಥ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ನಮಗೆ ಸಂತೋಷ ಏನು ಅಂದರೆ ಯುವ ಮೋರ್ಚಾಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದಂಥವ್ರು, ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡಿದಂಥವ್ರು, ಯುವ ಮೋರ್ಚಾ ಹುಡುಗರಿಗೆ ಬೆಂಬಲವನ್ನು ಕೊಟ್ಟಂಥ ಕಿಶೋರಣ್ಣವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು, ಈ ಮೊದಲನೇ ಬಾರಿ ಅವಕಾಶ ಕೊಟ್ಟು ವಿಧಾನಸೌಧ 100ಕ್ಕೆ 100 ಹತ್ತಾರೆ. ಈ ಎಲೆಕ್ಷನ್ ಗೆದ್ದು ಅವರು ಮತ್ತೊಮ್ಮೆ ಎಲ್ಲ ಯುವಕರ ಪರವಾಗಿ ದಕ್ಷಿಣ ಕನ್ನಡದ ಎಲ್ಲ ಶೋಷಿತ, ದಲಿತ, ಹಿಂದುಳಿದ ಮತ್ತು ಎಲ್ಲ ಸಮಾಜಗಳನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಧೀರಜ್ ಮುನಿರಾಜ್ ಅವರ ಮಾತುಗಳು. ಸಿದ್ದರಾಮಯ್ಯ ಅವರು ಕೂಡ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಕೇಸ್ಗಳು ಅವರ ಮೇಲೆ ದಾಖಲಾಗಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವ ಉಳಿಸ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಕಳಂಕಿತರಾಗಿ ದಸರಾ ಉದ್ಘಾಟನೆ ಮಾಡುವಂಥದ್ದು, ಕಳಂಕಿತರಾಗಿ ಮತ್ತೆ ಆ ಸೀಟಲ್ಲಿ ಮುಂದುವರಿಯುವಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅಲ್ವಾ? ನಾವ್ಯಾರು ಹೇಳಿರುವಂಥದ್ದಲ್ಲ. ನಂಗೆ 62 ಕೋಟಿ ಬರಬೇಕು ಅಂದರೆ ಇವತ್ತು ಹೆಂಗೆ ಬಿಟ್ಟರು 14 ಸೀಟು? 40 ವರ್ಷದ ರಾಜಕೀಯ ಜೀವನ ಅಂತ ಹೇಳ್ತಾನೆ ಇರ್ತಾರೆ. ನಿಷ್ಕಳಂಕಿತರಾಗಿ ಹೋಗಿ ರಾಜೀನಾಮೆ ಕೊಡಲಿ. ಸಾವರ್ಕರ್ ಅವರು ದನದ ಮಾಂಸವನ್ನು ತಿಂತಾಯಿದ್ರು,
ಅವರು ಬ್ರಾಹ್ಮಣರಾಗಿದ್ದುಕೊಂಡು ಮಾಂಸ ಭಕ್ಷಣೆಯನ್ನು ಮಾಡ್ತಾ ಇದ್ರು, ಅವರು ಸಿದ್ಧಾಂತಕ್ಕೆ ಬದ್ಧರಾಗಿರಲಿಲ್ಲ. ದಿನೇಶ್ ಗುಂಡೂರಾವ್ ಅವರು ಈ ಜಿಲ್ಲೆಯ ಸಚಿವರಾಗಿ, ಅವರು ಒಂದು ಉಸ್ತುವಾರಿ ಸಚಿವರಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಫಸ್ಟ್ ಏನು ಮಾತಾಡಬೇಕು ಅನ್ನೋದು ಅವ್ರ ಸೆನ್ಸ್ ಇರಬೇಕು. ಯಾರೋ ನನಗೆ ಹೇಳ್ತಾ ಇದ್ರು ಅವರು ದನದ ಮಾಂಸ ತಿಂತಾ ಇದ್ರು ಅಂದರೆ ಹೇಳೋ ಅಂಥ ಫ್ಯಾಕ್ಟ್ಸ್ ಏನಿದೆ, ಫಿಗರ್ಸ್ ಏನಿದೆ, ಆ್ಯಸ್ ಎನ್ MLA, ಆ್ಯಸ್ ಅ ಮಿನಿಸ್ಟರ್ ನಾವು ಮಾತಾಡೋ ಅಂಥ ಮಾತಿಗೆ ಪೂರಕವಾದಂಥ ದಾಖಲೆಗಳಿರ್ಬೇಕು. ನಾಳೆ ಇವ್ರ ಮೇಲೆ ನಾವು ಮೊಕದ್ದಮೆಯನ್ನು ಕೊಡಿದ್ರೆ ಏನು ದಾಖಲೆ ಕೊಡ್ತಾರೆ? ಯಾರೋ ಹೇಳ್ತಿದ್ರು ಅಂದರೆ ಆ ಮಾತಿನ ಅರ್ಥ ಏನು? ಸಾಮಾನ್ಯ ಕಾರ್ಯಕರ್ತ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಬಟ್ಟೇಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯುವ ಮೋರ್ಚಾದಲ್ಲಿ ಜಿಲ್ಲಾಧ್ಯಕ್ಷರಾಗಿ 2 ಅವಧಿಗೆ ಕೆಲಸ ಮಾಡಿದಂಥ ಕಿಶೋರಣ್ಣವ್ರಿಗೂ ಇವತ್ತು ಪಾರ್ಟಿ ಗುರುತಿಸಿ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಪ್ರಧಾನಮಂತ್ರಿ ಮಾಡುವಂಥ ಶಕ್ತಿ ಇರುವಂಥ ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡಿದಂಥವ್ರು ಯುವ ಮೋರ್ಚಾ ಹುಡುಗರಿಗೆ ಬೆಂಬಲವನ್ನು ಕೊಟ್ಟಂಥ ಕಿಶೋರಣ್ಣವ್ರಿಗೆ ಮೊದಲನೇ ಬಾರಿ ಅವಕಾಶ ಕೊಟ್ಟು ವಿಧಾನಸೌಧ 100ಕ್ಕೆ 100 ಹತ್ತಾರೆ. ಈ ಎಲೆಕ್ಷನ್ ಗೆಲ್ತೀವಿ. ಗೆದ್ದು ಅವರು ಮತ್ತೊಮ್ಮೆ ಎಲ್ಲ ಯುವಕರ ಪರವಾಗಿ ದಕ್ಷಿಣ ಕನ್ನಡದ ಎಲ್ಲ ಶೋಷಿತ, ದಲಿತ, ಹಿಂದುಳಿದ ಮತ್ತು ಎಲ್ಲ ಸಮಾಜಗಳನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.